Hello children. So today's class we are knowing about geography. Asia, a land of contrast. So what do you mean by contrast? Vibhinna, Vityasa, different things we can see in our Asian continent. So in this chapter we are going to know about location, extent and physical setting, regional divisions of Asia, physiography, major rivers and agriculture, climate and natural vegetation, minerals, population, distribution and density. So now we know the location, extent and physical setting of Asia. You can see the map. Asia is the largest continent in the world. So I think you know which is the largest continent in the world. Yes, Asia is the largest continent in the world. So we can see variety of physical features, climate, vegetation, wildlife, soils, etc. ನಿಮಗೆ ಗೊತ್ತಿದೆ ಏಷ್ಯಾ ಬಂದು ಒಂದು ಕಾಂಟಿನೆಂಟ್ಸಲ್ಲಿ ದೊಡ್ಡ ಒಂದು ಕಾಂಟಿನೆಂಟ್ ಯಾವುದು ಏಷ್ಯಾ. ಸೊ ಖಂಡದಲ್ಲಿ ಎಲ್ಲ 7 ಕಾಂಟಿನೆಂಟ್ಸಲ್ಲಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಯಾವುದು ಏಷ್ಯಾ. ಯಾಕೆ ಇದು ಏನು ಒಂದು ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂದರೆ ಇಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಫೀಚರ್ಸ್ ನೋಡ್ತೀವಿ. ಕ್ಲೈಮೆಟಿಕ್ ವೆದರ್ ಕಂಡೀಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಸನ್ಸ್ನ ನೋಡ್ತೀವಿ. ಮತ್ತು ವೆಜಿಟೇಷನ್ಸ್ ಇರ್ಬೋದು, ವೈಲ್ಡ್ ಲೈಫ್ ಮತ್ತು ಟೈಪ್ಸ್ ಆಫ್ ಸಾಯಿಲ್ಸ್. ನೀವು ನೋಡ್ತೀರಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸನ್ನು ನಾವು ನೋಡ್ತೀವಿ. ಅನಿಮಲ್ ಸ್ಪೀಸೀಸ್ ಇರ್ಬೋದು, ವೆಜಿಟೇಷನ್. ಸೊ ಇದನ್ನೆಲ್ಲ ನಾವು ನಮ್ಮ ಒಂದು ಏಷ್ಯಾದಲ್ಲಿ ನೋಡ್ತೀವಿ. ಆ್ಯಂಡ್ ವಿ ಕ್ಯಾನ್ ಸಿ ಹೈಯೆಸ್ಟ್ ಮೌಂಟೇನ್ಸ್ ವಿ ಕ್ಯಾನ್ ಸಿ ಪ್ಲಾಟ್ಯೂಸ್, ವಾಸ್ಟ್ ಫರ್ಟೈಲ್ ಪ್ಲೇನ್ಸ್, ಡೆಸರ್ಟ್ಸ್, river system and lakes. So nammali highest mountains, you know, Mount Everest is the highest peak. Plateaus, the top land or table land anna ನಾವು plateaus ಅಂತ ಕರಿತೀವಿ. Fertile plains, ಫಲವತ್ತಾದ ಭೂಮಿ, ದಟ್ಟವಾದ ಕಾಡು. ಡೆಸರ್ಟ್ಸ್ ಅಂದರೆ ಮರುಭೂಮಿ ನೋಡ್ತೀರಾ. ರಿವರ್ ಸಿಸ್ಟಮ್ಸ್ ನೋಡ್ತೀರಾ, ಡಿಫ್ರೆಂಟ್ ಟೈಪ್ಸ್ ಆಫ್ ರಿವರ್ಸ್ ಆರ್ ಫ್ಲೋಯಿಂಗ್, ಲೇಕ್ಸ್, ಕೆರೆ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಸೀಯಿಂಗ್. and also diversity in language. We are seeing different types of languages in Asia ಅಲ್ವಾ. ಭಾಷೆಗಳು, ನಾನಾ ರೀತಿಯ ಭಾಷೆಗಳಿದೆ. ಧರ್ಮವಿದ್ದಾವೆ. ರಿಲಿಜಿಯನ್ಸ್ ಅಂದರೆ ಧರ್ಮ. ಮತ್ತು ಅನ್ಇವೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್. ಒಂದೊಂದು ಕಡೆ ಜನಸಂಖ್ಯೆ ಜಾಸ್ತಿ ಇದೆ, ಕಮ್ಮಿ ಇದೆ. ಮತ್ತು ಒಂದೊಂದು ಕಡೆ ಡೆನ್ಸಿಟಿ ಅಂದರೆ ಜಾಸ್ತಿ, ಸಮ್ ಪ್ಲೇಸಸ್ ಕಮ್ಮಿ. ಸೊ ದಿಸ್ ಟೈಪ್ ಆಫ್ ಆಲ್ ಡಿಫ್ರೆನ್ಸಸ್ ಮೇಕ್ಸ್ ಏಷ್ಯಾ ದ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ಸೊ ಈ ಒಂದು ಕಾರಣಕ್ಕೆ ನಾವು ಏಷ್ಯಾನ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್ ಅಂತ ಕರಿತೀವಿ. ಅಂದರೆ ವಿಭಿನ್ನವಾಗಿದೆ, ವ್ಯತ್ಯಾಸ, ಲಾಟ್ ಆಫ್ ಚೇಂಜಸ್ ವಿ ಕ್ಯಾನ್ ಸಿ. ಸೊ ಏಷ್ಯಾ is called a land of contrast. So now we know the location of Asia. It lies between 1 degree point 16 times north to 77 degree point 41 times north latitudes and 26 degree point 404 times east to 169 degree point 40 times west longitudes. ಸೊ ನೀವು ಮ್ಯಾಪನ್ನು ನೋಡಿದಾಗ ಸೊ ಏಷ್ಯಾ ಈ ಒಂದು ನಾರ್ತ್ ಲ್ಯಾಟಿಟ್ಯೂಡ್ಸ್ ಮತ್ತು ವೆಸ್ಟ್ ಲಾಂಗಿಟ್ಯೂಡ್ಸಲ್ಲಿ ಎಕ್ಸ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈಕ್ವೇಟರ್ ಪಾಸಸ್ ಥ್ರೂ ಸೌತ್ ಆಫ್ ಮಲೇಷ್ಯಾ. ಸೊ ಕ್ಯಾನ್ ಸಿ ದ ಮ್ಯಾಪ್. ಸೌತ್ ಆಫ್ ಮಲೇಷ್ಯಾದಲ್ಲಿ ನೀವು ಈಕ್ವೇಟರ್ ಪಾಸ್ ಆಗೋದನ್ನು ನೋಡ್ತೀರಾ. ಆ್ಯಂಡ್ ವಿ ಕ್ಯಾನ್ ಸಿ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವಿಚ್ ಪಾಸಸ್ ಥ್ರೂ ಅರೇಬಿಯಾ ಆ್ಯಂಡ್ ಇಂಡಿಯಾ. ಸೊ ಅರೇಬಿಯಾ ಮತ್ತು ಇಂಡಿಯಾ ಮಧ್ಯ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರು ಪಾಸ್ ಆಗುತ್ತೆ. ದಿಸ್ ಈಸ್ ಲೊಕೇಶನ್. ಸೊ ನಾವು ನೋ ಎಕ್ಸ್ಟೆಂಟ್. ಎಕ್ಸ್ಟೆಂಟ್ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ? ಸೊ ಜಿಯೋಗ್ರಫಿಕಲ್ ಏರಿಯಾ ಬಂದು 44 ಮಿಲಿಯನ್ ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಒಂದು ಜಿಯೋಗ್ರಫಿಕಲ್ ಅಂದರೆ ಏಷ್ಯನ್ ಕಾಂಟಿನೆಂಟಿನ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ ಅಂದರೆ, ಟೋಟಲ್ ಏರಿಯಾ ಎಷ್ಟಿದೆ ಅಂದರೆ ದಟ್ ಈಸ್ 44 ಮಿಲಿಯನ್ ಕಿಲೋಮೀಟರ್ಸ್. ಸೊ ಇಟ್ ಕವರ್ಸ್ 33% ಆಫ್ ದ ಲ್ಯಾಂಡ್ ಸರ್ಫೇಸ್ ಆಫ್ ದ ವರ್ಲ್ಡ್. ಸೊ ಎಷ್ಟು ಪರ್ಸೆಂಟು ಒಂದು ಲ್ಯಾಂಡು, ಭೂಮಿ ಎಷ್ಟು ಒಂದು ವರ್ಲ್ಡಲ್ಲಿ ಎಷ್ಟು ಲ್ಯಾಂಡ್ ಸರ್ಫೇಸ್ ಕವರ್ ಆಗುತ್ತೆ ಅಂದರೆ 33%. ಸೊ 33% ಲ್ಯಾಂಡು ಕವರ್ ಆಗುತ್ತೆ ಏಷ್ಯಾದಲ್ಲಿ. ಸೊ ಇಟ್ ಲೈಸ್ ಇನ್ ನಾರ್ದನ್ ಹೆಮಿಸ್ಫಿಯರ್. ಸೊ ಯು ಕ್ಯಾನ್ ಸಿ ದ ವರ್ಲ್ಡ್ ಮ್ಯಾಪ್. ಮೋಸ್ಟ್ ಆಫ್ ದ ಏಷ್ಯನ್ ಕಾಂಟಿನೆಂಟ್ ಕಮ್ಸ್ ಇನ್ ನಾರ್ದನ್ ಹೆಮಿಸ್ಫಿಯರ್. ಸೊ ದಿಸ್ ಈಸ್ ಎಕ್ಸ್ಟೆಂಟ್. ಸೊ ನಾವು physical setting.
ಕಾಂಟಿನೆಂಟ್ ಆಫ್ ಏಷ್ಯಾ ಈಸ್ ಬೌಂಡೆಡ್ ಬೈ ಓಷನ್ಸ್. ಸೊ ನಿಮಗೆ ಗೊತ್ತಿದೆ ಏಷ್ಯನ್ ಕಾಂಟಿನೆಂಟು ಸುತ್ತಲೂ ಓಷನ್ಸ್ ನೋಡ್ತೀರಾ, 3 ಸೈಡ್ಸ್ ಓಷನ್ಸ್ ನೋಡ್ತೀರಾ, ಮತ್ತು 1 ಸೈಡಲ್ಲಿ ಲ್ಯಾಂಡ್ ಇದೆ. ಸೊ ಇಟ್ ಈಸ್ ಕವರ್ಡ್ ಬೈ 3 sides ಓಷನ್ಸ್ ಆ್ಯಂಡ್ 1 side ಲ್ಯಾಂಡ್. ಆ್ಯಂಡ್ ಇಟ್ ಈಸ್ ಬೌಂಡೆಡ್ ಬೈ ಆರ್ಟಿಕ್ ಓಷನ್ ಇನ್ ದ ನಾರ್ತ್. ನಾರ್ತಲ್ಲಿ ಆರ್ಟಿಕ್ ಓಷನ್ ಇದೆ, ಪೆಸಿಫಿಕ್ ಓಷನ್ ಈಸ್ಟಲ್ಲಿ. ಪೆಸಿಫಿಕ್ ಓಷನ್ ಬಂದು ಈಸ್ಟ್ ಸೈಡಲ್ಲಿ ನಾವು ಪೆಸಿಫಿಕ್ ಓಷನ್ನ ನೋಡ್ತೀವಿ. ಮತ್ತು ಇಂಡಿಯನ್ ಓಷನ್ ಇನ್ ದ ಸೌತ್. ಇಂಡಿಯನ್ ಓಷನ್ನು ಸೌತಲ್ಲಿದೆ. ಯುರೋಪ್ ಕಾಂಟಿನೆಂಟ್ ಇನ್ ದ ವೆಸ್ಟ್. ಸೊ ವೆಸ್ಟಲ್ಲಿ ಯಾವ ಕಾಂಟಿನೆಂಟ್ ಇದೆ? ಯುರೋಪ್ ಕಾಂಟಿನೆಂಟ್ ಇದೆ. ಸೊ ಇದೇ ರೀತಿ ಒಂದು ಏಷ್ಯನ್ ಕಾಂಟಿನೆಂಟು ಏನೋ ಒಂದು ಬೌಂಡ್ರಿ ಇದೆ. ಸೊ ಇಟ್ ಈಸ್ ಸರೌಂಡೆಡ್ ಬೈ ದಿ ಓಷನ್ಸ್ ಆ್ಯಂಡ್ ಲ್ಯಾಂಡ್. The border between Asia and Europe is traditionally drawn as a zigzag line passing down the spine of the Ural Mountains and through the Caspian Sea, Caucasus Mountains and the Black Sea. ಸೊ ಮತ್ತು ಏಷ್ಯಾ ಮತ್ತು ಯುರೋಪು ನೀವು ನೋಡಿದ್ರೆ ಟ್ರೆಡಿಷನಲಿ ಯಾವ ರೀತಿ ಡ್ರಾ ಆಗಿದೆ, ಜಿಗ್ಜ್ಯಾಗ್ ಥರ ಇದೆ. ಸೊ ಇದರಲ್ಲಿ ಯೂರಲ್ ಮೌಂಟೇನ್ಸು, ಕ್ಯಾಸ್ಪಿಯನ್ ಸಿ, ಕೌಕೇಶಿಯಸ್ ಮೌಂಟೇನ್ಸ್ ಮತ್ತು ಬ್ಲ್ಯಾಕ್ ಸಿ ಸರೌಂಡ್ ಆಗಿದೆ ಈ ಒಂದು ಏಷ್ಯಾ ಮತ್ತು ಯುರೋಪಲ್ಲಿ. ಯು ಕ್ಯಾನ್ ಸಿ ಇಟ್ ಇಸ್ ಬೌಂಡೆಡ್ ಬೈ ಲೈಕ್ ದಿಸ್. ಸೊ ಏಷ್ಯಾ ಮತ್ತು ಯುರೋಪ್ ಟುಗೆದರ್ ನಾವು ಯುರೇಷಿಯಾ ಅಂತ ಕರಿತೀವಿ. ಏಷ್ಯಾ ಆ್ಯಂಡ್ ಯುರೋಪ್ ಯು ನೋ ಇಟ್ ಈಸ್ ಜಾಯಿಂಟ್ ಟುಗೆದರ್. ಸೊ ಏಷ್ಯಾ ಮತ್ತು ಯುರೋಪ್ ಟುಗೆದರ್ ನಾವು ಏನಂತ ಕರಿತೀವಿ? ಯುರೇಷಿಯಾ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಯುರೇಷಿಯಾ. ಸೊ ದ ಬೌಂಡ್ರಿ ಸಪ್ರೇಟಿಂಗ್ ಏಷ್ಯಾ ಆ್ಯಂಡ್ ಆಫ್ರಿಕಾ ಈಸ್ ಅಲಾಂಗ್ ದ ಸ್ವಿಸ್ ಕೆನಾಲ್. ಸೊ ಏಷ್ಯಾ ಮತ್ತು ಆಫ್ರಿಕಾ ಹೇಗೆ ಸಪ್ರೇಟ್ ಆಗುತ್ತೆ ಅಂದರೆ ಸ್ವಿಸ್ ಕೆನಾಲ್ ಇದೆ. ಸೊ ಅದು ಏಷ್ಯಾ ಮತ್ತು ಯುರೋಪ್ ಅಂದ್ರೇನು, ಏಷ್ಯಾ ಮತ್ತು ಆಫ್ರಿಕಾನ ಸಪ್ರೇಟ್ ಮಾಡುತ್ತೆ. ಏಷ್ಯಾ ಆ್ಯಂಡ್ ಆಫ್ರಿಕಾ is separated by Swiss Canal, and boundary between Asia and Australia is usually placed between islands of New Guinea and Australia. ಮತ್ತು ಆಸ್ಟ್ರೇಲಿಯಾ ನೀವು ನೋಡ್ತೀರಾ ಇಲ್ಲಿ ಐಲ್ಯಾಂಡ್ಸು ಸಪ್ರೇಟ್ ಇರುತ್ತೆ. ಬೌಂಡ್ರಿ ಬಿಟ್ವೀನ್ ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ ಬಂದು ಬಿಟ್ವೀನ್ ಐಲ್ಯಾಂಡ್ಸ್. ಯಾವ ಒಂದು ಐಲ್ಯಾಂಡ್ಸು? ನ್ಯೂ ಗುನಿಯಾ ಮತ್ತು ಆಸ್ಟ್ರೇಲಿಯಾ. ಸೊ ಈ ಒಂದು ಐಲ್ಯಾಂಡ್ಸಿಂದ ಸಪ್ರೇಟ್ ಆಗುತ್ತೆ ಏಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ. ಸೊ ದಿಸ್ ಈಸ್ ಫಿಸಿಕಲ್ ಸೆಟ್ಟಿಂಗ್ ಆಫ್ ಏಷ್ಯಾ. ಸೊ ನಾವು ಇನ್ನು ರೀಜನಲ್ ಡಿವಿಷನ್ಸ್ ಆಫ್ ಏಷ್ಯಾ. ಸೊ ರೀಜನಲ್ ಡಿವಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿ ಆರ್ ಹ್ಯಾವಿಂಗ್ ಮೋರ್ ದೆನ್ 48 ಕಂಟ್ರೀಸ್ ಇನ್ ಏಷ್ಯಾ. ಸೊ ಏಷ್ಯಾದಲ್ಲಿ ಟೋಟಲ್ ಎಷ್ಟು ಕಂಟ್ರೀಸ್ ಇದೆ ಅಂದರೆ ಮೋರ್ ದೆನ್ 48 ಕಂಟ್ರೀಸ್ ಇದೆ. ಸೊ ಇದನ್ನು ನಾವು 5 ಮೇಜರ್ ರೀಜನಲ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. 5 ಮೇಜರ್ ರೀಜನಲ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಈಸ್ಟ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಸೌತ್ ಏಷ್ಯಾ, ಸೌತ್ ವೆಸ್ಟ್ ಏಷ್ಯಾ, ಸೆಂಟ್ರಲ್ ಏಷ್ಯಾ. ಸೊ ಈ ರೀತಿ 5 ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊತೀವಿ. ಸೊ ಇವಾಗ ಈಸ್ಟ್ ಏಷ್ಯಾದಲ್ಲಿ ಯಾವ್ಯಾವ ಕಂಟ್ರೀಸ್ ಇನ್ಕ್ಲೂಡ್ ಆಗುತ್ತೆ? ಚೈನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್ ಆ್ಯಂಡ್ ಮಂಗೋಲಿಯಾ. ಇದೆಲ್ಲ ಈಸ್ಟ್ ಏಷ್ಯಾದಲ್ಲಿ ಬರುತ್ತೆ ಕಂಟ್ರೀಸು. ದೇ ಆರ್ ಬಿಟ್ವೀನ್ ದ ವಾಸ್ಟ್ ಎಕ್ಸ್ಪೆನ್ಸಸ್ ಆಫ್ ರಷ್ಯಾ. ನೋಡ್ತೀರಾ ನೀವು, ವಾಸ್ಟ್ ಎಕ್ಸ್ಪೆನ್ಸಸ್ ಆಫ್ ರಷ್ಯಾ ಇನ್ ದ ನಾರ್ತ್ ಆ್ಯಂಡ್ ದ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ ಟು ದ ಸೌತ್. ಸೊ ಈ ಒಂದು ಈಸ್ಟ್ ಏಷ್ಯನ್ ಕಂಟ್ರೀಸು. ಸೊ ಇವೆಲ್ಲ ಈಸ್ಟ್ ಏಷ್ಯನ್ ಕಂಟ್ರೀಸ್. ಸೊ ನಾವು ಸೌತ್ ಈಸ್ಟ್ ಏಷ್ಯಾ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಮಯನ್ಮಾರ್, ಲಾಸ್, ವಿಯಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷಿಯಾ, ಸಿಂಗಪೂರ್, ಇಂಡೋನೇಷಿಯಾ, ಫಿಲಿಪೈನ್ಸ್ ಆ್ಯಂಡ್ ಬ್ರುನಿ. ಸೊ ಇವೆಲ್ಲ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ದಿಸ್ ರೀಜನ್ ಆಫ್ ಪೆನಿನ್ಸುಲಾರ್ ಆ್ಯಂಡ್ ಐಲ್ಯಾಂಡ್ಸ್. ಸೊ ಇದು ಬಂದು ರೀಜನ್ಸ್ ಆಫ್ ಪೆನಿನ್ಸುಲಾರ್ ಮತ್ತು ಐಲ್ಯಾಂಡ್ಸ್. ದಟ್ ಈಸ್ ಸುಮಾತ್ರಾ, ಜಾವಾ, ಸುಲವೆಸಿ, ಬ್ರೋನಿಯಾ, ಪಪುಯಾ ಎಕ್ಸೆಟ್ರಾ. ಇವೆಲ್ಲ ಐಲ್ಯಾಂಡ್ಸು ಟುಗೆದರ್ ಇದೆ ಇಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಟು ದ ವೆಸ್ಟ್ ಆಫ್ ಇಟ್ಸ್ ಇಂಡಿಯನ್ ಓಷನ್. ವೆಸ್ಟಲ್ಲಿ ಇಂಡಿಯನ್ ಓಷನ್ ಬರುತ್ತೆ, ಈಸ್ಟ್ ಬಂದು ಪೆಸಿಫಿಕ್ ಓಷನ್ ಬರುತ್ತೆ. ವೆಸ್ಟ್ ಯಾವುದು? ಇಂಡಿಯನ್ ಓಷನ್ನು, ಈಸ್ಟಲ್ಲಿ ಪೆಸಿಫಿಕ್ ಓಷನ್. ಸೊ ದಿಸ್ ಈಸ್ ಸೌತ್ ಈಸ್ಟ್ ಏಷ್ಯಾ. ಸೊ ಸೌತ್ ಏಷ್ಯಾಗೆ ಬಂದಾಗ ವಿ ಕ್ಯಾನ್ ನೋ ಅಬೌಟ್ ಸೌತ್ ಏಷ್ಯಾ. ಸೊ ಇನ್ಕ್ಲೂಡ್ಸ್ ಕಂಟ್ರೀಸ್ ಲೈಕ್ ಇಂಡಿಯಾ, ಬಾಂಗ್ಲಾದೇಶ್. ಸೊ ಸೌತ್ ಏಷ್ಯಾದಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ? ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್. ಸೊ ಇವೆಲ್ಲ ಸೌತ್ ಏಷ್ಯನ್ ಕಂಟ್ರೀಸ್. ಇಂಡಿಯಾ is a giant among all these countries. India is a big country including all these countries. Bay of Bengal, Arabian Sea and Indian Ocean are the water bodies which are to the south. ಸೊ ಈ ಒಂದು ವಾಟರ್ ಬಾಡೀಸನ್ನು ನಾವು ಸೌತಲ್ಲಿ ನೋಡ್ತೀವಿ ಇಂಡಿಯಾದಲ್ಲಿ. ಟು ದ ನಾರ್ತ್ ಹಿಮಾಲಯನ್ ಮೌಂಟೇನ್ಸ್. ನಾರ್ತಲ್ಲಿ ನಾವು ಹಿಮಾಲಯನ್ ಮೌಂಟೇನ್ಸನ್ನು ನೋಡ್ತೀವಿ.
Myanmar is the east and Afghanistan to the west. ಮಯನ್ಮಾರ್ ಬಂದು ಈಸ್ಟಲ್ಲಿ ಬರುತ್ತೆ, ಅಫ್ಘಾನಿಸ್ತಾನ್ ಬಂದು ವೆಸ್ಟಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಸೌತ್ ಏಷ್ಯಾ. About South Asia. So now we know about Southwest Asia. Includes Afghanistan, Bahrain, Cyprus, Turkey, Iran, Iraq, Israel, Jordan, Kuwait, Lebanon, Oman, Qatar, Syria, Palestine, Saudi Arabia, United Arab Emirates, UAE and Yemen. So ಎಲ್ಲ countries Southwest Asian countries. This region is to the south of Black Sea. ಈ region ಎಲ್ಲಿ ಬರುತ್ತೆ? South of Black Sea with Mediterranean Sea to the west and India to the east. This region divisions include desert and semi-desert. So ಈ region ಬಂದು desert ಮತ್ತು semi-desert area. So they are desert and semi-desert areas. And also they are rich in petroleum and natural gases. Desert means marubhumi. So they are also known for petrol and natural gas. So now we know about Central Asia. They extends from Caspian Sea in the west, China in the east, from Kazakhstan in the north to Iran and Afghanistan in the south. ಅಂದರೆ ಕ್ಯಾಸ್ಪಿಯನ್ ಸಿಯಿಂದ ಅಫ್ಘಾನಿಸ್ತಾನಿಂದ ಸೌತ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಸೆಂಟ್ರಲ್ ಏಷ್ಯಾ. ಇಟ್ ಕಂಪ್ರೈಸಸ್ ಆಫ್ ಕಜಕಿಸ್ತಾನ್, ಕಿರ್ಗಿಜಿಯಾ, ತಜಿಕಿಸ್ತಾನ್, Turkmenistan, Uzbekistan and Siberia. So these are the places or the countries which come under Central Asia. So I think you understood about the Central Asia, children. So this is about the Asia location, extent, physical settings and regional divisions of Asia. So I think you have understood about the location extent of Asia. Thank you, children.